ವಿಕಾಸ್ ಕುಮಾರ್ ಅಮಾನತ್ತು ರದ್ದಾಗಿದೆ. ಚಿನ್ನಸ್ವಾಮಿ ಕಾಲ್ತುಳಿತ ಕೇಸ್ನಲ್ಲಿ ಅಮಾನತ್ತಾಗಿದ್ದರು, ಈಗ ಅದು ರದ್ದಾಗಿದೆ. ಸಿಎಟಿ ಮಹತ್ವದ ಆದೇಶ ಹೊರಡಿಸಿದೆ. ವಿಕಾಸ್ರ ಸಸ್ಪೆನ್ಷನ್ ಆರ್ಡರ್ ಏನಿತ್ತು ಅದನ್ನ ರದ್ದುಗೊಳಿಸಲಾಗಿದೆ. ಹೀಗಾಗಿ ಹೆಚ್ಚುವರಿ ಪೊಲೀಸ್ ಆಯುಕ್ತ ವಿಕಾಸ್ರಿಗೆ ರಿಲೀಫ್ ಸಿಕ್ಕಾಗಿದೆ. ಸೇವೆಯಲ್ಲಿಯೇ ಮುಂದುವರಿಯೋದಕ್ಕೆ ಸಿಎಟಿ ಆದೇಶ ಮಾಡಿದೆ. ಹೆಚ್ಚುವರಿ ಪೊಲೀಸ್ ಆಯುಕ್ತ ವಿಕಾಸ್ರಿಗೆ ಇದು ದೊಡ್ಡ ರಿಲೀಫ್. ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ನಡೆದಿದ್ದಂಥ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರ ಅವರನ್ನ ಅಮಾನತಿನಲ್ಲಿಟ್ಟಿತ್ತು. ಇದೀಗ ಸಿಎಟಿ ಮಹತ್ವದ ಆದೇಶವನ್ನು ಹೊರಡಿಸಿದೆ. ಹೆಚ್ಚುವರಿ ಪೊಲೀಸ್ ಆಯುಕ್ತರಾಗಿದ್ದಂತಹ ವಿಕಾಸ್ ಅವರ ಈ ಅಮಾನತ್ತು ಆದೇಶವನ್ನ, ಸಸ್ಪೆಂಡ್ ಆದೇಶವನ್ನ ರದ್ದುಗೊಳಿಸಲಾಗಿದೆ. ಆ ಮೂಲಕ ಸೇವೆಯನ್ನು ಮುಂದುವರಿಸಬಹುದು ಅನ್ನುವಂಥ ಆದೇಶ ಸದ್ಯ ಹೊರಬಿದ್ದಿದೆ. ವಿಕಾಸ್ರಿಗೆ ಇದು ದೊಡ್ಡ ರಿಲೀಫ್. ಸೇವೆಯಲ್ಲಿ ಹಾಗೆ ಮುಂದುವರಿಯೋದಕ್ಕೆ ಸಿಎಟಿ ಈಗ ಆದೇಶ ಮಾಡಿದೆ. ಆರ್ಸಿಬಿ ಕಪ್ ಗೆದ್ದ ಸಂದರ್ಭದಲ್ಲಿ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸೆಲೆಬ್ರೇಷನ್ ಸಂದರ್ಭದಲ್ಲಿ ನಡೆದಂಥ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹೊಣೆಗಾರರನ್ನಾಗಿಸಿ ರಾಜ್ಯ ಸರ್ಕಾರ ಅಮಾನತು ಮಾಡಿತ್ತು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂದೇಶ್. ಹೆಚ್ಚುವರಿ ಪೊಲೀಸ್ ಆಯುಕ್ತ ವಿಕಾಸ್ ಕುಮಾರ್ರ ಸಸ್ಪೆನ್ಷನ್ ಆರ್ಡರ್ ಈಗ ಸಿಎಟಿಯಿಂದ ರದ್ದಾಗಿದೆ. ಏನ್ ಡೀಟೇಲ್ಸ್ ಗೊತ್ತಾಗ್ತಾ ಇದೆ? ವಿಜಯ್, ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ನಿರ್ಲಕ್ಷ್ಯದ ಹಿನ್ನೆಲೆಯಲ್ಲಿ 5 ಜನ ಪೊಲೀಸರನ್ನ ಈಗಾಗಲೇ ಅಮಾನತು ಮಾಡುವಂತ ಕೆಲಸವನ್ನ ಸರ್ಕಾರ ಮಾಡಿತ್ತು. ಅದರಲ್ಲಿ IPS ಅಧಿಕಾರಿಗಳನ್ನ ಕೂಡ ಅಮಾನತು ಮಾಡಲಾಗಿತ್ತು. ಅದರಲ್ಲಿ ಬಿ ದಯಾನಂದ್ ಅವರಾಗಿರ್ಬೋದು, ನಗರ ಪೊಲೀಸ್ ಆಯುಕ್ತರಾಗಿದ್ದಂತ ಬಿ ದಯಾನಂದ್ ಆಗಿರ್ಬೋದು, ಹೆಚ್ಚುವರಿ ಪೊಲೀಸ್ ಆಯುಕ್ತ ವಿಕಾಸ್ ಕುಮಾರ್ ಆಗಿರ್ಬೋದು, ಜೊತೆಗೆ ಕೇಂದ್ರ ವಿಭಾಗದ DCP HT ಶೇಖರ್ ಅವರನ್ನ ಈಗಾಗಲೇ ಅಮಾನತನ್ನ ಮಾಡಲಾಗಿತ್ತು. ಈ ಅಮಾನತನ್ನ ಪ್ರಶ್ನಿಸಿ ವಿಕಾಸ್ ಅವರು ಅಂದ್ರೆ ಹೆಚ್ಚುವರಿ ಪೊಲೀಸ್ ಆಯುಕ್ತರಾಗಿದ್ದಂತ ವಿಕಾಸ್ ಅವರು ಸಿಐಟಿಗೆ ಒಂದು ಅಮಾನತ್ತಾಗಿರೋದ್ರ ಕುರಿತಂತೆ ಒಂದು ಅಮಾನತನ್ನ ರದ್ದು ಮಾಡಿ ಅಂತ ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ಇವತ್ತು ಸಿಐಟಿಯಿಂದ ಅಂದ್ರೆ ಸುಮಾರು 1 ತಿಂಗಳಿಂದಲೂ ಕೂಡ ಸಿಐಟಿಯಿಂದ ಈ ಒಂದು ಅರ್ಜಿಯ ಬಗ್ಗೆ ವಿಚಾರಣೆಯನ್ನ ಕೂಡ ಮಾಡಲಾಯಿತು. ವಿಚಾರಣೆಯನ್ನ ಮಾಡಿ ಈಗ ಸಿಐಟಿಯಿಂದ ಮಹತ್ವದ ಒಂದು ಆದೇಶ ಹೊರಬಿದ್ದಿರುವಂತದ್ದು. ಅಂದ್ರೆ ವಿಕಾಸ್ ಅವರ ಅಮಾನತನ್ನ ಈಗ ರದ್ದು ಮಾಡಿದೆ. ಅಂದ್ರೆ ಸರ್ಕಾರ ಅಮಾನತನ್ನ ಮಾಡಿದ್ರು ಆ ಒಂದು ಅಮಾನತನ್ನ ರದ್ದು ಮಾಡಿ ಅವರ ಸೇವೆಯನ್ನ ಮುಂದುವರಿಸಬೇಕು, ಅಂದ್ರೆ ಸೇವೆಯಲ್ಲಿ ಮುಂದುವರಿಯುವಂತೆ ಈಗ ಸಿಐಟಿ ಆದೇಶವನ್ನ ಮಾಡಿದೆ. ಜೊತೆಗೆ ಈ ಒಂದು ತಿಂಗಳೇನಿತ್ತು ಅಂದ್ರೆ ಅಮಾನತುಗೊಂಡಂತಹ ತಿಂಗಳೇನಿತ್ತು ಇದು ಕರ್ತವ್ಯದ ತಿಂಗಳು ಅಂತ ನೀವು ಪರಿಗಣಿಸಬೇಕು. ಅಂದ್ರೆ ಇದು ಸ್ಯಾಲರಿ ಆಗಿರ್ಬೋದು ಅಥವಾ ಅವ್ರಿಗೆ ಬರುವಂತ ವೇತನ ಆಗಿರ್ಬೋದು ಎಲ್ಲವನ್ನೂ ಕೂಡ ಕೊಡಬೇಕಾಗುತ್ತೆ. ಕರ್ತವ್ಯದ ತಿಂಗಳು ಅಂತೇಳಿ ಇದನ್ನ ಪರಿಗಣಿಸಬೇಕು. ಜೊತೆಗೆ ಈ ಒಂದು ಆದೇಶ ಏನಿದೆ ಅಥವಾ ಈಗ ಕೊಟ್ಟಿರುವಂತಹ ಆದೇಶ ಏನಿದೆ ಅದನ್ನ ಮುಂದಿನ ಬೇರೆ ಬೇರೆ ಅಧಿಕಾರಿಗಳು ಯಾರೆಲ್ಲ IPS ಅಧಿಕಾರಿಗಳು ಈಗಾಗಲೇ ಅಮಾನತನ್ನ ಮಾಡಿದ್ದಾರೆ ಅವ್ರಿಗೂ ಕೂಡ ಇದು ಪರಿಗಣಿಸಬೇಕು ಅಂತೇಳಿ ಸರ್ಕಾರಕ್ಕೆ ಒಂದು ನಿರ್ದೇಶನವನ್ನ ಈಗಾಗಲೇ ಕೊಟ್ಟಿರುವಂತದ್ದು. ಜೊತೆಗೆ ಈಗ ಸರ್ಕಾರದ ಒಂದು ಅಮಾನತು ಆದೇಶ ಏನಿತ್ತು ಅದನ್ನ ಈಗ ಸಿಐಟಿ ರದ್ದು ಮಾಡಿರುವಂತದ್ದು. ಈಗ ರದ್ದು ಮಾಡಿರೋದ್ರಿಂದ ಎಲ್ಲೊಂದ್ ಕಡೆ ಸರ್ಕಾರಕ್ಕೂ ಕೂಡ ಈಗ ತೀವ್ರ ಮುಖಭಂಗ ಆಗಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ವಿಜಯ್, ಥ್ಯಾಂಕ್ ಯು ಸಂದೇಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.